ಹಲೋ ಮಕ್ಕಳೇ, ಟುಡೇ ಐ ವಿಲ್ ಟೆಲ್ ಯು ಪೀಪಲ್ ಯಾವ ತರ ನೀವು ಸೈನ್ಸ್ ನಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಕೋಬಹುದು. ಓಕೆ, ಹೌ ಕ್ಯಾನ್ ಯು ಸ್ಕೋರ್ ಔಟ್ ಆಫ್ ಔಟ್ ಇನ್ ಯೋರ್ ಕಮಿಂಗ್ ಎಕ್ಸಾಮ್ಸ್. ಸೊ ವೆರಿ ಈಸಿ ವೇ. ಸೊ ಏನಪ್ಪ ಈಸಿ ವೇ ಅನ್ನೋದಂದ್ರೆ, ಸೊ ನಿಮಗೆ ಆಲ್ರೆಡಿ ಸ್ಮಾರ್ಟ್ ವರ್ಕ್ ಮಾಡೋದು ಅನ್ನೋದು ಗೊತ್ತಿರಬೇಕು. ಸೊ ನಿಮಗೆ ಅಕಸ್ಮಾತ್ ಸ್ಮಾರ್ಟ್ ವರ್ಕ್ ಹೇಗೆ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಪೀಪಲ್ ಟು ಸ್ಕೋರ್ ಔಟ್ ಆಫ್ ಔಟ್ ಇನ್ ದ ಸೈನ್ಸ್ ಸಬ್ಜೆಕ್ಟ್ ಸ್ಪೆಷಲಿ. ಓಕೆ, ಸೊ ನಾನು ನಿಮಗೆ ಇವತ್ತು ಸ್ವಲ್ಪ ಸೀಕ್ರೆಟ್ಸ್ ಹೇಳ್ತೇನೆ and even I'll tell you people few tips how actually you can score good marks in your coming exams. Okay, first thing is you people need to have an idea about ಏನ್ ಮಾಡಿದ್ರೆ ಸೈನ್ಸ್ ನಲ್ಲಿ 80 out of 80 ಸ್ಕೋರ್ ಮಾಡ್ಕೋಬಹುದು. ಓಕೆ, ಏನ್ ಮಾಡಿದ್ರೆ ಎಕ್ಸಾಮ್ ದಲ್ಲಿ ನೀವು 80 out of 80 ಅನ್ನ ಸ್ಕೋರ್ ಮಾಡ್ಕೋಬಹುದು. ಯಾವ ತರ 80 out of 80 ಸ್ಕೋರ್ ಮಾಡ್ಕೋಬಹುದು? ಪಾಸಿಬಲ್ ಇದೆನಾ ಅದು? Yes, it is possible if you people are serious about your studies. So if in case you are not serious about your studies, then it's like completely waste of thinking also to score the 80 out of 80. ಆಯ್ತಾ? First thing is board psychology actually ಏನಿದೆ. ಬೋರ್ಡ್ ಮೀನ್ಸ್ KCAB ಅವ್ರದ್ದು ಏನಪ್ಪ ಸೈಕಾಲಜಿ ಇದೆ, ಎಲ್ಲಿಗೆ ಆಕ್ಚುಲಿ ನಿಮ್ಮನ್ನ ತಂದು ಇಡೋರ್ದಾರ, ಅವರು ಯಾವ ತರ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡ್ತಿರೋದು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಥಿಂಗ್ ಇಸ್ ಬೋರ್ಡ್ ಪೇಪರ್ಸ್ ಇಸ್ ನಾಟ್ ಟು ಫೇಲ್ ಯು ಪೀಪಲ್. ಓಕೆ, ಬೋರ್ಡ್ ಎಕ್ಸಾಮ್ಸ್ ಇಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಹುಡುಗರು ಏನ್ ತಿಳ್ಕೊತಾರೆ ಗೊತ್ತಾ, ಏನಪ್ಪ ನಾನು ಫೇಲ್ ಆಗಿಬಿಡ್ತೇನೆ, ಬೋರ್ಡ್ಸ್ ಅವ್ರು ಪ್ರಿಪೇರ್ ಮಾಡ್ತಿದ್ದಾರೆ, ನಾನು ಫೇಲ್ ಆಗ್ತೇನೆ. ಬಟ್ ಸ್ಕೂಲ್ನಲ್ಲಿ ಯಾರು ಪ್ರಿಪೇರ್ ಮಾಡ್ತಾರಲ್ಲ ಟೀಚರ್ಸು, ಅವ್ರದನ್ನ ಪಾಸ್ ಆಗ್ತೇನೆ. ದಿಸ್ ಮೆಂಟಾಲಿಟಿ ಯು ಪೀಪಲ್ ನೀಡ್ ಟು ರಿಮೂವ್ ಇಟ್ ಫ್ರಮ್ ಯೋರ್ ಹೆಡ್. ಓಕೆ, ಸೊ ಯು ಶುಡ್ ನಾಟ್ ಥಿಂಕ್ ಅಬೌಟ್ ಲೈಕ್ ಸ್ಕೂಲ್ನಲ್ಲಿ ಅಕಸ್ಮಾತ್ ಆಗಿ ಪೇಪರ್ ಪ್ರಿಪೇರ್ ಮಾಡಿದ್ರೆ ನಾನು ಆರಾಮಾಗಿ ಪಾಸ್ ಆಗ್ತೇನೆ, ಬಟ್ ಬೋರ್ಡ್ಸ್ ಪ್ರಿಪೇರ್ ಮಾಡಿದರೆ ಡಿಫಿಕಲ್ಟ್ ಬರುತ್ತೆ. ನೋ, ಇಟ್ ಇಸ್ ನಾಟ್. ಬೋರ್ಡ್ಸ್ ಯಾವಾಗಲೂ ಪ್ರಿಪೇರ್ ಯಾವ ಥರ ಮಾಡುತ್ತೆ, ಇಟ್ ವಿಲ್ ಬಿ ಇನ್ ಅ ಪ್ರಾಪರ್ ಪ್ರಪೋರ್ಷನ್. ಸೊ ಪ್ರಾಪರ್ ಪ್ರಪೋರ್ಷನ್ ಅಂದರೆ ದೇ ವಿಲ್ ಇನ್ಕ್ಲೂಡ್ ಗುಡ್ ಅಮೌಂಟ್ ಪರ್ಸೆಂಟೇಜ್ ಅಬೌಟ್ ದ hard questions, good percentage of the weak questions, and good percentage of the questions which are going to be very medium, means moderate. Okay, medium type of questions ಕೇಳ್ತಾರೆ, moderate type of questions ಅನ್ನ ಕೇಳ್ತಾರೆ. ಕ್ಲಿಯರಾ? ಸೊ ಇದೇ ಅವ್ರದ್ದು ಗೋಲು. ಇಟ್ಸ್ ನಾಟ್ ಲೈಕ್ ದೇ ಆರ್ ಮೇಕಿಂಗ್ ಯು ಪೀಪಲ್ ಟು ಪ್ರಿಪೇರ್ ದ ಕ್ವಶನ್ ಪೇಪರ್ ಸೊ ದಟ್ ಯು ಶುಡ್ ಫೇಲ್. ನೋ, ದಟ್ಸ್ ದೇರ್ ನಾಟ್ ಗೋಲ್. ಅವ್ರ ಗೋಲ್ ಇರೋದು ಎಲ್ಲ ಹುಡುಗರು ಪಾಸ್ ಆಗ್ಬೇಕನ್ನೋದು. ಆ ಥರ ಸಲುವಾಗಿನೇ ಎರಡೆರಡು ಚಾನ್ಸ್ ಕೊಡ್ತಿದ್ದಾರೆ ನಿಮ್ಗೆ ಎಕ್ಸಾಮ್ ಬರೀಲಿಕ್ಕೆ. ದೇ ಹ್ಯಾವ್ ರೆಡ್ಯೂಸ್ಡ್ ದ ಪಾಸಿಂಗ್ ಪರ್ಸೆಂಟೇಜ್ ಆಲ್ಸೋ. ಇಷ್ಟೆಲ್ಲ ಎದ್ರ ಸಲುವಾಗಿ ಮಾಡ್ತಿದ್ದಾರೆ, ಸೊ ದಟ್ ಯು ಪೀಪಲ್ ವಿಲ್ ಪಾಸ್. ನೀವು ಪಾಸ್ ಆಗೋ ಸಲುವಾಗಿ ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ತಿದ್ದಾರೆ. ಬಟ್ ನಿಮ್ಮ ಮೈಂಡ್ ಸೆಟ್ ಎಲ್ಲಿದೆ? ನೋ, ಬೋರ್ಡ್ ಪೇಪರ್ಸ್ ಪ್ರಿಪೇರ್ ಮಾಡ್ತಿದ್ದೆ, ನಾನು ಫೇಲ್ ಆಗ್ತೇನಪ್ಪ ಅಂತ ನಿಮ್ಮ ತಲೆಯಲ್ಲಿ ನೀವು ಇಟ್ಕೊಂಡಿದ್ದಾನೆ, ಅದನ್ನ ತೆಗೆದು ಹೋಗಿಬೇಕು ಫಸ್ಟ್. ಆಯ್ತಾ? ಅಂಡ್ ದೆನ್ ಈಸಿ ಪ್ಲಸ್ ಮೀಡಿಯಂ ಕ್ವಶನ್ಸ್ ಇಟ್ ವಿಲ್ ಬಿ ಗಿವನ್. ದಟ್ ಇಸ್ ಮೆಜಾರಿಟಿ ಆಫ್ ದ ಮಾರ್ಕ್ಸ್ ವಿಲ್ ಬಿ ಗಿವನ್ ಫ್ರಮ್ ದೇರ್ ಇಟ್ ಸೆಲ್ಫ್. ಮೆಜಾರಿಟಿ ಆಫ್ ದ ಕ್ವಶನ್ಸ್, ಓಕೆ, ಮೆಜಾರಿಟಿ ಆಫ್ ದ ಥಿಂಗ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದ ಮೀಡಿಯಂ ಆರ್ ಈಸಿ ಕ್ವಶನ್ಸ್. ಬರ್ರೆ ಇದ್ರೂ 20% to 15% ಹಾರ್ಡ್ ಕ್ವಶನ್ಸ್ ಇರುತ್ತೆ. ಯಾವ ಹುಡುಗರಿಗೆ ಅಂದರೆ ದೇ ಆರ್ ಮೇಕಿಂಗ್ ಆ್ಯಕ್ಚುಲಿ ಫಾರ್ ದ ಸ್ಟೂಡೆಂಟ್ಸ್ ಟು ಮೇಕ್ ಯು ಪೀಪಲ್ ಟು ಥಿಂಕ್ ಇನ್ ಅ ಡೀಪರ್ ವೇ. ಆ ಕ್ವಶನ್ಸ್ ಎದಕ್ಕೆ ಕೇಳ್ತಿದ್ದಾರೆ ಅಂದರೆ ಹಾರ್ಡ್ ಕ್ವಶನ್ಸು, ನೀವು ಸ್ವಲ್ಪ ಥಿಂಕ್ ಮಾಡಬೇಕು ಕಾನ್ಸೆಪ್ಟ್ ಬಗ್ಗೆ. ನಾ ಆ ಕ್ವಶನನ್ನು ಹೇಗೆ ಆನ್ಸರ್ ಮಾಡ್ಕೋಬಹುದು ಅನ್ನೋದು, ಅಟೆಂಪ್ಟ್ ಹೇಗೆ ಮಾಡ್ತೇನೆ ನಾನು ಅನ್ನೋದು ಅವ್ರಿಗೆ ನೋಡೋದಿದೆ. Because obviously then with that only we can recognize who is the toppers ಅಂತ. ಸೊ ಅದರ ಸಲುವಾಗಿ ಕ್ಲಿಯರ್. ಸೊ ಅದರ ಸಲುವಾಗಿ ಅಟ್ ಲೀಸ್ಟ್ 15 to 20% ಹಾರ್ಡರ್ ಅಂತೂ ಪೇಪರ್ ಬರುತ್ತೆ. ಆಯ್ತಾ? ನೆಕ್ಸ್ಟ್ ಇಸ್ ಟಫ್ ಕ್ವಶನ್ಸ್ ಇಸ್ ಆಕ್ಚುಲಿ ಈಕ್ವಲ್ ಟು ದ ಓನ್ಲಿ ಫ್ಯೂ. ಟಫ್ ಕ್ವಶನ್ಸ್ ಯಾವ್ಯಾವ ಅದಾವಲ್ಲ, ದಟ್ ಇಸ್ ಆಕ್ಚುಲಿ ವೆರಿ ವೆರಿ ಫ್ಯೂ. Tough questions are very few. That percentage also I told you. In 100, it might be 15 or 20%, not more than that. Okay. If in case, don't study everything. Yes. If you're thinking, I just want to pass. Okay, I want to pass. Right now, I don't have much time to study also. Why? Because preparatory 2, preparatory 3 nu barutte. Preparatory 2 27 ಗೆ, preparatory 3 February ನಲ್ಲಿ ಬರುತ್ತೆ. ಅದಾದ ತಕ್ಷಣ ಇಮಿಡಿಯೇಟ್ಲಿ ಎಕ್ಸಾಮ್ 1 ಸ್ಟಾರ್ಟ್ ಆಗುತ್ತೆ. ನನಗೆ ಏನು ಮಾಡಲಿ? What actually I can do? Don't study everything. Okay, that is zero study means actually no full text book. Zero study ಅಂದ್ರೆ ಏನಂದ್ರೆ no full text book should be read, no all chapters should be done, and if in case you people will follow this, like no textbook reading and no all chapters, means what? If you people wants to pass, score ಮಾಡೋದಿದೆ, ನಿಮ್ದಿಗೆ ಇರೋದು ಲೆವೆಲ್ 0 ನಲ್ಲಿ ನಿಂತಿದ್ದೀರಾ ನೀವು, ಆ 0 ಲೆವೆಲ್ ಇಂದ ಪಾಸಿಂಗ್ ತನ ತಗೊಂಡ್ಬರ್ಬೇಕಂದ್ರೆ ನೀವು ಎಕ್ಕೊಂತ ಸ್ಟಡಿ ಮಾಡ್ತೇನೆ ಅಂದ್ರೆ ಟೆಕ್ಸ್ಟ್ ಬುಕ್ ಅನ್ನ ತಗೊಂಡ್ ಕುಂತ್ರೆ ಆಗಲ್ಲ. ಕ್ಲಿಯರಾ? ಟೆಕ್ಸ್ಟ್ ಬುಕ್ ತಗೊಂಡ್ ಕುಂತ್ರೆ ಆಗಲ್ಲ. ಅಂಡ್ ಈವನ್ ಯು ಕಾಂಟ್ ಸಿಟ್ ಅಂಡ್ ಸ್ಟಡಿ ಆಲ್ ದ ಚಾಪ್ಟರ್ಸ್.
ಎಲ್ಲ 10 ಚಾಪ್ಟರ್ಸ್ ಅನ್ನ ಓದ್ಲಿಕ್ಕೆ ನಿಮಗೆ ಪಾಸಿಬಲ್ ಆಗಲ್ಲ. ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ನೆನಪಿಡಿಯೋಲ್ಲ ಮೇನ್ ಥಿಂಗ್ ಅಂದ್ರೆ, ಆಯ್ತಾ. ಅಂಡ್ ವಾಟ್ ಆಕ್ಚುಲಿ ಯು ನೀಡ್ ಟು ಡೂ, ಏನಪ್ಪ ನೀವು ಸ್ಟಡಿ ಮಾಡಬೇಕು. ಫಸ್ಟ್ ಇಸ್ ಯು ನೀಡ್ ಟು ಡೂ ದ ರಿಪೀಟೆಡ್ ಕ್ವಶನ್ಸ್. ರಿಪೀಟೆಡ್ ಕ್ವಶನ್ಸ್ ಅಂದ್ರೆ ಯಾವ ತರ ಕ್ವಶನ್ಸ್, ಯಾವ್ದು ಎವ್ರಿ ಇಯರ್ ಆ ರಿಪೀಟೆಡ್ ಕ್ವಶನ್ಸ್ ಕೇಳಿದ್ದಾರೆ. ಲೈಕ್ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ ಫ್ರಮ್ ದ ಫಸ್ಟ್ ಚಾಪ್ಟರ್, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಫ್ರಮ್ ದ ಫಸ್ಟ್ ಚಾಪ್ಟರ್, ಸೆಕೆಂಡ್ ಲೆಸನ್ ದಟ್ ಇಸ್ ಆಸಿಡ್ಸ್ ಅಂಡ್ ಬೇಸಸ್ ದಿಂದ pH ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಇಂಡಿಕೇಟರ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಸೊ ದಟ್ ಕ್ವಶನ್ಸ್, ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ದಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್, ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್, ಎಲ್ಲದರ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಕೇಳ್ತಾರೆ. ಲೈಕ್ that only we have some sort of a fixed questions from every chapter. From every chapter there are fixed questions which are present. So ಅವನನ್ನ ಕುಂತು ನೀವು ಓದಬೇಕು. ಕ್ಲಿಯರ್? ಸೊ ಅವನ್ ಕುಂತು ಓದಿದ್ರೆ ಸಾಕು, nothing is necessary to do again. ಕ್ಲಿಯರ್? ಆಫ್ಟರ್ ದಟ್ ಆರಾಮಾಗಿ ಪಾಸ್ ಆಗ್ತೀರಾ ನೀವು, ಇದರಿಂದಾನೆ ಆರಾಮಾಗಿ ಪಾಸ್ ಆಗ್ತಾರೆ ಇದರಿಂದನೇ, ಆಯ್ತಾ. ನೆಕ್ಸ್ಟ್ ಫಿಕ್ಸ್ಡ್ ಡೈಗ್ರಾಮ್ಸ್ ಅನ್ನ ಮಾಡಬೇಕು. ಫಿಕ್ಸ್ಡ್ ಡೈಗ್ರಾಮ್ಸ್ ಲೈಕ್ ನ್ಯೂರಾನ್ ಆರ್ ಅ ಬ್ರೈನ್ ಆರ್ ಅ ಹಾರ್ಟ್, ಮೇಲ್ ರಿಪ್ರೊಡಕ್ಟಿವ್, ಫಿಮೇಲ್ ರಿಪ್ರೊಡಕ್ಟಿವ್, ಅವು ಫಿಕ್ಸ್ ಇರುತ್ತೆ, ಬಿದ್ದೇ ಬೀಳುತ್ತೆ ಎಕ್ಸಾಮ್ದಲ್ಲಿ. ಅವನ್ನ ಮಿಸ್ ಮಾಡಬಾರ್ದು, ಆಯ್ತಾ. ಸೊ ಅವ್ನು ಮಿಸ್ ಮಾಡಿದ್ರೂ ಸ್ಕೋರ್ ಕಡಿಮೆ ಆಗಬಹುದು. ನಿಮ್ಗಂತೂ ಪಾಸ್ ಆಗೋದಿದೆ, ಇಷ್ಟಾದ್ರೂ ಮಾಡಲಿಲ್ಲ ಅಂದ್ರೆ ಹೇಗೆ ಪಾಸ್ ಆಗ್ತಾರಪ್ಪ, ರೈಟ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ನ್ಯೂಮರಿಕಲ್ಸ್. ಸ್ಟ್ಯಾಂಡರ್ಡ್ ನ್ಯೂಮರಿಕಲ್ಸ್ ಅಂದ್ರೆ ಪವರ್ ಮೇಲೆ ಒಂದು ಕ್ವಶನ್ 100% ಆಗಿ ಬೀಳುತ್ತೆ. ಸೊ ಈ ತರ ಫ್ಯೂ ನ್ಯೂಮರಿಕಲ್ಸ್ ಆರ್ ಪ್ರೆಸೆಂಟ್. ಫ್ರಮ್ ದೋಸ್ ಫಾರ್ಮುಲಾಸ್ ಒನ್ ನ್ಯೂಮರಿಕಲ್ ಪ್ರಾಬ್ಲಮ್ ಇಸ್ ಫಿಕ್ಸ್. ಅವನ್ನ ಕುಂತ ಓದ್ಬಿಟ್ರೆ ಸಾಕು, ನೆಕ್ಸ್ಟ್ ಏನು ಮಾಡೋದು ನೆಸೆಸಿಟಿನೇ ಬರಲ್ಲ. ಕ್ಲಿಯರಾ? ಈಗ ಫಿಸಿಕ್ಸ್ ನಲ್ಲಿ ಯಾವ ತರ ಹ್ಯಾಕ್ ಅನ್ನ ಯೂಸ್ ಮಾಡ್ಕೋಬಹುದು, ಇಫ್ ಯು ನೋ ಓನ್ಲಿ ದಿಸ್ ಮಚ್ ಲೈಕ್ ಎಲೆಕ್ಟ್ರಿಸಿಟಿ ಫಾರ್ಮುಲಾಸ್, ಲೈಟ್ ರೇ ಡೈಗ್ರಾಮ್ಸ್ ಗೊತ್ತಿದ್ರೆ, ಸೊ 3 to 4 ನ್ಯೂಮರಿಕಲ್ಸ್ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು ಇಲ್ಲೇ. ಆಯ್ತಾ? ಕೆಮಿಸ್ಟ್ರಿದಲ್ಲಿ ಜಸ್ಟ್ ಇಫ್ ಯು ಡೂ ದ ಬ್ಯಾಲೆನ್ಸಿಂಗ್ ಇಕ್ವೇಷನ್ಸ್ ಅಂಡ್ ಆಸಿಡ್ಸ್ ಬೇಸಸ್ ರಿಯಾಕ್ಷನ್ಸ್ ಅನ್ನ ಮಾಡಿದ್ರೆ ಅಂಡ್ ಕಾರ್ಬನ್ ಡೈಗ್ರಾಮ್ಸ್ ಅನ್ನ ಮಾಡಿದ್ರೆ, ಮೀನ್ಸ್ ಸ್ಟ್ರಕ್ಚರ್ಸ್ ಅನ್ನ ಮಾಡಿದ್ರೆ, ಜನರಲ್ ಇಕ್ವೇಷನ್ಸ್ ಆಫ್ ಅಲ್ಕೇನ್ಸ್, ಅಲ್ಕೈನ್ಸ್ ಅಂಡ್ ಅಲ್ಕೀನ್ಸ್, ಅವನು ಅಷ್ಟೇ ಓದಿದ್ರು ಕೆಮಿಸ್ಟ್ರಿದಲ್ಲಿ ನೀವು ಸ್ಕೋರ್ ಮಾಡ್ಕೋಬಹುದು ಆರಾಮಾಗಿ. ಮೀನ್ಸ್ ಟು ಪಾಸ್ ಐ ಆಮ್ ಟೆಲಿಂಗ್ ಯು, ಓಕೆ. ನೆಕ್ಸ್ಟ್ ಇನ್ ಬಯಾಲಜಿಯಲ್ಲಿ ಪ್ರೆಸೆಂಟೇಷನ್ ಗೇಮ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟು ಡ್ರಾ ಅ ನೀಟ್ ಲೇಬಲ್ಡ್ ಡೈಗ್ರಾಮ್. To draw a neat labeled diagram is very very important. Clear? If you are not drawing the neat labeled diagram, it's completely waste. Clear? Then afterwards keywords is mentioned is very important, because biology nalli one ಸ್ವಲ್ಪ difficult words irutte. Okay, you people will be having a difficult words. Those difficult words you people need to learn. Then afterwards underline the points properly. Even half answer if you write also, you are going to give the marks. You will receive the marks if the spellings are correct, if the correct keywords has been used there. Okay, sentence grammar mistake idre, enadru sentence mistake idre ಏನು problem illa. ಅಕಸ್ಮಾತ್ ನೀವು keywords ಅನ್ನು ಯೂಸ್ ಮಾಡಿದ್ರಿ, ಮೆನ್ಷನ್ ಮಾಡಿದ್ರಿ ಅಂದ್ರೆ you will receive the marks from there itself. Okay, so that is what science is not going to be hard for you people. Just the thing is, wrong strategy is actually making you people to fail. So some students will tell, some friends will, some other teachers will tell, some other platforms will tell that for you should study this much, you should do that, you should do this. But I will tell you people, if you are zero in studying and you are going to fail in exam karke ನಿಮಗೆ ಗೊತ್ತಿದೆ ಆಲ್ರೆಡಿ ಅಂದ್ರೆ, ನೀವು ಈ ವಿಡಿಯೋನ ಜಸ್ಟ್ ಫಾಲೋ ಮಾಡಿ, ನಾನು ನಿಮಗೆ 100% ಕ್ಲಾರಿಟಿ ಆಗಿ ಕೊಡ್ತೇನೆ. ಯು ಕ್ಯಾನ್ ಸ್ಕೋರ್ 50+% in your coming exam. That is in the preparatory too. So try to follow these tricks, whatever I have told you people, if in case you are feeling like you will fail. ಆಯ್ತಾ? ಸೊ ಇದನ್ನ ಫಾಲೋ ಮಾಡಿದ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು. ತಿಳಿತಾ? Till then, see you everyone for the next video. Hope so it's useful to you people who are feeling like they will fail. ಅವ್ರಿಗೆ ಈ ವಿಡಿಯೋ ಬಹಳ ಉಪಯೋಗ ಆಗುತ್ತೆ. ಯಾರಾದರೂ ನೋಡಿದ್ರೆ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ, please make sure to subscribe to the Nama Vedanta SSLC and hit the like button. Till then, see you everyone.